Only you will come to see how was Vishnu. He was all the consciousness. And how was consciousness? Consciousness is what it is told in every yuga. ಒಂದೊಂದು ಯುಗದಲ್ಲಿ ಒಂದೊಂದು ರೀತಿ ವಿಷ್ಣು ಅವತಾರ ತಗೊಂಡ. ಸೊ ನಾನು ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ಈಗ ವಿಷ್ಣು ಪಕ್ಕ ಲಕ್ಷ್ಮೀ ಭೂದೇವಿ ಶ್ರೀದೇವಿ ಇದ್ದಾನೆ. ಯಾವ ಸೈಡಲ್ಲಿ ಲಕ್ಷ್ಮಿ ಇದ್ದಾಳೆ, ಯಾವ ಸೈಡಲ್ಲಿ ಭೂದೇವಿ ಇದ್ದಾಳೆ? ಇಸ್ ವಿಷ್ಣು ಬೈಸೆಕ್ಟಿಂಗ್ ಲಕ್ಷ್ಮಿ ಅಂಡ್ ಭೂದೇವಿ, ಆರ್ ವಿಷ್ಣು ಪಾಳಿಗೆ ಈ ಕಡೆ ಕೂತಿದ್ದಾನೆ, ಇಬ್ರು ಅವನ ಪಕ್ಕ ಕೂತಿದ್ದಾನೆ, ಲೆಫ್ಟ್ ಸೈಡಲ್ಲಿ ಕೂತಿದಾರೋ ರೈಟ್ ಸೈಡಲ್ಲಿ ಕೂತಿದಾರೋ? ಟೆಲ್ ಮೀ, ಯು ಫೈಂಡ್ ಔಟ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಗಾಡ್ಸ್ ದೇ. ಸುಮ್ಮನೆ ಲಕ್ಷ್ಮಿ, ಓ ಸುಂಪ್ಲಿ ನಾರಾಯಣ, ಓ ವಿಷ್ಣು, ಓ ಶಿವ ಅಂದರೆ ಅಲ್ಲ, ಪ್ರಯೋಜನ ಅಲ್ಲ. You don't even know 1% of religion. Instead of understanding 1% of religion, which you think you are 105% of religion based, what force do you have? What jnana do you have? What knowledge you have to understand God's energy? First you understand Satya, then you will understand Prema. When you understand these two, then you will understand these two combination will make you get that quality of Ahimsa. Once you start getting of Satya, Prema and Ahimsa, then you will really understand who you are. So, in case you are still trapped in body consciousness as well as religion, then you are still not understood your brain, understood your eyes, understood your mouth, understood your speech, understood your neck, understood your heart, understood your right hand, left hand. You have not understood where you are, where your body is. Where? Where is your body? Where is your consciousness? ನೆರಳು ಬಗ್ಗೆ ಚೆನ್ನಾಗಿ ಗೊತ್ತು ನಿಮಗೆ. Show me your shadow at 12 o'clock in the afternoon. Show me your shadow at 6:30 or 7 o'clock in the night. Unless and until there is a light forceful enough to cast your shadow on the ground behind you, then you will see your shadow. Where is your shadow? Tell me, ನೀವೇ ನಿಮ್ಮ ಛಾಯಾನ ನೋಡಕ್ಕಾಗ್ತಿಲ್ಲ. So how can you say I have cast my shadow? Then how can you very strongly say, how does God show His own shadow to you? When you can't even see your shadow, ನಿಮ್ಮ ನೆರಳೇ ನೀವು ನೋಡೋದೇ ಇಲ್ಲದೆ ಇದ್ದಾಗ ನೀವು ಹೆಂಗೆ ದೇವರ ಛಾಯಾ ಕಂಡಿದೆ ಅಂತ ಹೇಳ್ತೀರಾ ನೀವು? Because unless until you know Satya, Prema, Ahimsa, you will not even see God's religion. ಯಾಕಂದ್ರೆ ನಿಮಗೆ ಗೊತ್ತಿರೋ ದೇವರು only through religion, including Christianity, including Islamism, you don't know God at all. You have not seen God. You think you can find your God by religion? Do you think you can see God by your status of language? Can you see God by the status of conditioning? Oh, ನನ್ನಂತ ಬ್ರಾಹ್ಮಣ ಇಲ್ಲ, ನಾನು ಬ್ರಾಹ್ಮಣ ಅಂದರೆ ಐ ಆಮ್ ಕ್ಲೋಸರ್ ಟು ಗಾಡ್. ವಾಟ್ ಬ್ರಾಹ್ಮಣ ಆರ್ ಯು? ಸೇ ಇಡಿಯಟ್ ನೀನು. ನಿನಗೆ ಅಹಿಂಸಾ ಇದೆಯಾ? ನಿನಗೆ ಸತ್ಯ ಇದೆಯಾ? ನಿನಗೇನಾದ್ರು ಪ್ರೇಮ ಅನ್ನೋದಿದೆಯಾ? ನಿನಗೇನಾದ್ರು ಅನ್ಕಂಡೀಷನಲ್ ಲವ್ ಇದೆಯಾ ನಿನಗೆ? ದೆನ್ ಓಕೆ, ಸ್ವಲ್ಪ ದೇವರ ಬಗ್ಗೆ ಗೊತ್ತು.
ಇಲ್ಲಾಂದ್ರೆ ಎಲ್ಲಿದೆ ನಿಮಗೆ ಈ 4 ಕ್ವಾಲಿಟೀಸು? ಇಲ್ಲ, ಇಲ್ಲಿಂದಾದ್ಮೇಲೆ ದೇವರ ಛಾಯೆ ನಿಮಗೆಲ್ಲಿ ಕಾಣಿಸುತ್ತೆ? ದೇವರ ನೆರಳು ನಿಮ್ಮೊಳಗಡೆ ಏನು ಬೀಳುತ್ತೆ? ನಿಮ್ಮ ಆತ್ಮಕ್ಕೆ ಎಲ್ಲಿ ಬರುತ್ತೆ ದೇವರ ಜ್ಞಾನ? ಸಾಕ್ಷಾತ್ಕಾರ ಎಲ್ಲಿಂದ ಆಗಬೇಕು? ಯು ಡೋಂಟ್ ನೋ ಆಲ್ ದೀಸ್ ಥಿಂಗ್ಸ್, ಯು ವಿಲ್ ನಾಟ್ ಪ್ರಾಕ್ಟೀಸ್ ದೀಸ್ ಥಿಂಗ್ಸ್. ನೀವು ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಸತ್ಯ, ಪ್ರೇಮ, ಅಹಿಂಸಾ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗೋದು. ದೆನ್ ಯು ವಿಲ್ ಸಿ ಗಾಡ್ಸ್ ಶ್ಯಾಡೋ ಇನ್ ಯುವರ್ ಲೈಫ್. ಅದಕ್ಕೆ ಹೇಳೋದು, ದೇವಸ್ಥಾನಕ್ಕೆ ಹೋಗಿ 10 ನಿಮಿಷ ಕೂತ್ಕೊಂಡು ಈ ಸಲ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ರಿ, ಇನ್ನೂ ಮಾಡಿ, ಏನು ಕೈಯಲ್ಲಾಗುತ್ತೋ ಸೇವೆ ಮಾಡಿಬಿಟ್ಟು ಕೂತ್ಕೊಳ್ಳಿ. ಯಾಕೆಂದರೆ ಯು ಸ್ಟಾರ್ಟ್ ರಬ್ಬಿಂಗ್ ಶೋಲ್ಡರ್ಸ್ ಟು ಗಾಡ್ಸ್ ಎನರ್ಜಿ. ಯಾವನೋ ಒಂದು ಒಳ್ಳೆ ಮನುಷ್ಯ ಬರ್ತಾನೆ, ಇನ್ ಸಮ್ ವೇ ಹಿ ವಿಲ್ ಕಮ್. ಅದಕ್ಕೆ ನಾವೆಲ್ಲ ನಮ್ಮಂಥವ್ರು ಏನು ಮಾಡ್ತೀವಿ ಅಂದಾಗ ಎಲ್ಲ ಕಡೆನೂ ಧರ್ಮ ಮಾಡ್ತೀವಿ. ಯಾಕೆ ಅಂದರೆ ಯಾವ ಟೈಮಲ್ಲಿ ಯಾವ ರೂಪದಲ್ಲಿ ದೇವರು ಅವನ ಮೂಲಕ ಬರ್ತಾನೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಧರ್ಮ ಮಾಡೋಕ್ಕೆ ಶುರು ಮಾಡ್ತೀವಿ. 5 ರೂಪಾಯಿ ಕೊಡು, 10 ರೂಪಾಯಿ ಕೊಡು, 1 ರೂಪಾಯಿ ಕೊಡು, 2 ರೂಪಾಯಿ ಕೊಡು. ಯಾಕೆ ನಿಮ್ಮ ಕೈಲಿ ಕೊಡಿಸ್ತೀವಿ? ಯಾಕೆ ಅಂದರೆ ಅಟ್ಲೀಸ್ಟ್ ನಿಮಗೂ ಕರ್ಮ, ಅವನಿಗೆ ಒಳ್ಳೆ ಕರ್ಮ ಆಗಲಿ, ಸತ್ಕರ್ಮ ಆಗಲಿ, ನಿಮಗೂ ಕೂಡ ಕರ್ಮ ಸವಿಲಿ, ನಿಮಗೂ ಒಂದು ಎನ್ಲೈಟನ್ಮೆಂಟ್ ವಿಚಾರ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳಿ ನಿಮಗೆ ನಾವು ಪ್ರೆಷರ್ ಮಾಡ್ತೀವಿ. ದಿಸ್ ಇಸ್ ದ ಓನ್ಲಿ ವೇ ವೇರ್ ವಿ ಕ್ಯಾನ್ ಟೆಲ್ ಯು, ಯು ಶೋ ಕಂಪ್ಯಾಷನ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಸತ್ಯ, ಧರ್ಮ ಆ್ಯಂಡ್ ಅಹಿಂಸಾ. ದಿಸ್ ಇಸ್ ದ ಓನ್ಲಿ ವೇ. ದಿಸ್ ಇಸ್ ದ ಓನ್ಲಿ ವೇ ವಿ ಕ್ಯಾನ್ ಟೀಚ್ ಯು. ಇದು ಯಾಕೆ ಅಂದರೆ, ನಾನು ಟೀಚಿಂಗ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅನ್ಕಂಡೀಷನಲ್ ಆಗಿ ಬರಬೇಕು ನಮಗೆ. ಎವ್ರಿಥಿಂಗ್ ವಿ ಶುಡ್ ಡೂ ಅನ್ಕಂಡೀಷನಲ್. ಅದಕ್ಕೆ ಏನು ಮಾಡೋರು ಅಂದರೆ, ಇದೆಲ್ಲ ನಾರ್ತ್ ಇಂಡಿಯಾನಲ್ಲಿ ತುಂಬ ಎಲ್ಲರಿಗೂ ಲಂಗರ್ ಗಿಂಗರ್ ಅಂತೆಲ್ಲ ಹೇಳಿ ಕೂತ್ಕೊಂಡು ಸೇವೆ ಮಾಡೋರು. ಸೇವೆ ಮಾಡಿದಾಗಲ್ಲ ಅಂದರೆ ಒಂದು ನಿಸ್ವಾರ್ಥ ಗುಣಗಳು ದೇಹನ ಹಾಗೆ ತೆಗೆದು, ಆ ದೇಹ ತೆಗೆದಿರೋದ್ರಿಂದ ಅವರಿಗೆ ಒಂದು ಕೃಪೆ ಹರಿಲಿ ಅವ್ರಿಗೂ ಅಂತ ಹೇಳಿ ಅದನ್ನೇನೆ ನಾವು ಅದಕ್ಕೆ ಸಂತರ್ಪಣೆ ಮಾಡಿದಾಗ, ಆ ಸಂತರ್ಪಣೆಗಳಲ್ಲಿ ನಾವು ಬಡಿಸಿದಾಗ, ಹಬ್ಬ ಹವನ ಈ ರೀತಿ ಹೋಮ ಎಲ್ಲ ಮಾಡಿದಾಗ ನಾವು ಒಂದು ಕೈ ಹಾಕಿ, ಕೈ ಅಂದ್ರೆ ದುಡ್ಡಲ್ಲ, ಅಲ್ಲಿ ಹೋಗಿ ಸೇವೆ ಮಾಡಿ ಸ್ವಲ್ಪ ನಮ್ಮಲ್ಲಿರೋ ಅಹಂಕಾರನ ಕಡಿಮೆಯಾಗಿ, ಅಹಂಕಾರನ ಪಾಸಿಟಿವ್ ವಿಲ್ ಆಗಿ, ಅದು ಒಂದು ದೈವಿಕ ಸ್ಪಂದನದ ಜೊತೆಗೆ ಸೇರಿಸ್ಕೊಂಡು ನಮಗೂ ಅಹಿಂಸಾ ಬರಬೇಕು, ಸತ್ಯ ಅರ್ಥ ಆಗಬೇಕು, ಪ್ರೇಮ ಅರ್ಥ ಆಗಬೇಕು ಅಂತ ಅದಕ್ಕೆ ಮಾಡೋದು. ಇಲ್ಲಾಂದರೆ ನಾವು ದೇವ್ರು ನೋಡಲ್ಲ. ವಿ ಸಿ ಆ್ಯಂಡ್ ಸ್ಟಾರ್ಟ್ ಫೀಲಿಂಗ್, ವಿ ಸಿ ಆ್ಯಂಡ್ ಸ್ಟಾರ್ಟ್ ಫೀಲಿಂಗ್ ಗಾಡ್ ಓನ್ಲಿ ಇನ್ ಸಚ್ ಅಕೇಶನ್ಸ್. ದಿಸ್ ಇಸ್ ಓನ್ಲಿ ವೇ we can see, feel and understand God. ಅದಕ್ಕೆ ದೇವಸ್ಥಾನಗಳಲ್ಲಿ ಏನಾದ್ರು ಸೇವೆಗೆ ಮಾಡಿದಾಗ, ಅಲ್ಲಿ ಏನಾದ್ರು ಪ್ರಸಾದ ಸೇವೆ ಎಲ್ಲ ಮಾಡಿದಾಗ ಬಕೀಟೆಲ್ಲ ಇಟ್ಕೊಂಡು, ಒಂದು ಸೌಟ್ ಇಟ್ಕೊಂಡು ಬಲ್ಲಾರು ಬಂದಾಗ ನಾವು ಒಂದು ಸ್ವಲ್ಪ ಅವರಿಗೆ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡಿಸ್ಬೇಕು. ಆ ಬಕೆಟು ಎಲ್ಲ ಅವ್ರದ್ದೇ, ದೇವಸ್ಥಾನದ್ದೇ. ಬಟ್ ನಾವು ಅದನ್ನು ತೆಗೆದು ಸೇವೆ ಮಾಡಿದಾಗ ನಮ್ಮೊಳಗಡೆ ಇರೋತಕ್ಕಂಥ ಅಹಂಕಾರ ಒಂದು ಪ್ರೇಮ ಸೇವೆ ಥರ ಅದು ಬದಲಾವಣೆಯಾಗಿ ನಮಗೆ ಆಹಾ ಸ್ವಲ್ಪ ದೇವರ ಒಂದು ಚೈತನ್ಯ, ಅರಿವು, ಧರ್ಮ, ಅರ್ಥ, ಅದು ನಿಜವಾದ ಕಾಮ ಅಂತ ಹೇಳಿ ನಿಸ್ವಾರ್ಥದಲ್ಲಿ ನಾವು ಹೋದಾಗ ಅನ್ಕಂಡೀಷನಾಲಿಟಿ ನಮ್ಮ ಒಳಗಡೆ ಸ್ಥಾಪನೆ ಆಗುತ್ತೆ. ದಿಸ್ ಈಸ್ ದಿ ಎಫೆಕ್ಟ್ ಆಫ್ ಡೂಯಿಂಗ್ ಸೇವಾ. ಇದು ಮುಖ್ಯ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವೆಟ್ ವಿ ಡೂ. ಅದಕ್ಕೆ ಫ್ರೀ ಇದ್ದಾಗಲ್ಲ ಏನು ಮಾಡಬೇಕು ಅಂದಾಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಒಂದು 5 ನಿಮಿಷ 10 ನಿಮಿಷ ಸುಮ್ಮನೆ ಕೂತ್ಕೊಂಡು ದೇವರ ಶಕ್ತಿಗಳನ್ನು ನಮ್ಮ ಜೊತೆಗೆ ಮಿಲನ ಆಗದೆ ಇದ್ದರು ಭುಜಕ್ಕೆ ಭುಜ ಕೊಟ್ಕೊಂಡು ಅವ್ರ ವೈಬ್ರೇಷನ್ಸ್ ನಮಗೆ ಅದು ಬಂದಾಗ, ಅದಕ್ಕೆ ನಾವು ದೇವಸ್ಥಾನಗಳಿಗೆ ಹೋದಾಗ ನಮಸ್ಕಾರ ಗಿಮಸ್ಕಾರ ಅಥವಾ ದೇವರ ಸೇವೆ ಏನಾದ್ರು ಮಾಡಿದ್ರೂ ಕೂಡ ನಮಗೆ ಒಂದು ಶಾಂತಿ ಬರುತ್ತೆ. ದಟ್ ಈಸ್ ವೈ ವಿ ಗೆಟ್ ದಟ್ ಫೀಲಿಂಗ್ ಆಫ್ ಪೀಸ್ ಆಫ್ ಮೈಂಡ್. ಆ ಶಾಂತಿ ಏನು ಮಾಡುತ್ತೆ?
ಬುದ್ಧಿಯನ್ನು, ವಕ್ರ ಬುದ್ಧಿಯನ್ನು ಪೀಸ್ಫುಲ್ಲಾಗಿ, ಅದಕ್ಕೆ ನಮ್ಗನ್ಸುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಏನೋ ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ. ಒಂದು 15 ನಿಮಿಷ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ತುಂಬ ಶಾಂತಿಯಿಂದ ಇರ್ತೀವಿ. ಯಾಕೆ ಶಾಂತಿ ಅಂದರೆ ದ ಮೈಂಡ್ ಕಮ್ಸ್ ಟು ಇಟ್ಸ್ ಫೈನಲ್ ರೆಸ್ಟಿಂಗ್ ಪ್ಲೇಸ್. ಆ ಶಾಂತಿ, ಅದಕ್ಕೆ ಮನಸ್ಸು, ನಾವು ಈ ಥರದ್ದೆಲ್ಲ ಮಾಡ್ಕೊಂಡು ಈ ತತ್ವಗಳನ್ನೆಲ್ಲ ಅರ್ಥ ಮಾಡಿಕೊಂಡಾಗ, ಮನಸ್ಸು ಶಾಂತಿಗೆ ಹೋದಾಗ, ಮನಸ್ಸು ಉಲ್ಲಾಸಕ್ಕೆ ಬರೋಕ್ಕೆ ಮುಂಚೆ ನಮ್ಮ ಬ್ರೈನು ಶಾಂತಿಗೆ ಹೋದಾದ ಮೇಲೇ ನಮಗೆ ಹೊಳಪು, ಬುದ್ಧಿನಲ್ಲಿ ಹೊಳಪು ಬರುತ್ತೆ. ಇಲ್ಲಾಂದರೆ ತಲೆ ಕೆಟ್ಟೋರಂಗೆ ಓಡಾಡ್ತೀವಿ. we are not acting in accordance to the way we are conceptualized. ಫಸ್ಟು ಕನ್ಸೆಪ್ಷನ್ನು ತಾಯಿ ಗರ್ಭದಲ್ಲಾಗುತ್ತೆ. ಆಮೇಲೆ 8 ವರ್ಷದಲ್ಲಿ ನಮ್ಮ ಮನಸ್ಸು ಅರಳಕ್ಕೆ ಶುರು ಆಗುತ್ತಾಗ ಚೇಷ್ಟೆಗೆ ಇಷ್ಟೇ ಎಲ್ಲ ಶುರು ಮಾಡ್ತೀವಿ. ಅದಾದಮೇಲೆ 16 ವಯಸ್ಸಿನಲ್ಲಿ ಬುದ್ಧಿ ಬೆಳೆಯೋ ಟೈಮಲ್ಲಿ ಅದು ನಮಗೆ ಮನಸ್ಸು ಪ್ರಭಾವಕ್ಕೆ ಬರುತ್ತೆ. ಅದಾದಮೇಲೆ 24ನೇ ವಯಸ್ಸಿನಲ್ಲಿ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ. ಅದು ಸ್ಥಿಮಿತ ಆದಮೇಲೆ 27-28 ವಯಸ್ಸಿನಲ್ಲಿ ನಮಗೆ ವಿ ನೋ ವಾಟ್ ಈಸ್ ದ ಪರ್ಪಸ್, ನಾವು ಏನು ಅಚೀವ್ ಮಾಡಬೇಕು, ನಾವು ಏನು ಕೆಲಸ ಮಾಡಬೇಕು, ಏನು ಕಾರ್ಯ ಮಾಡಬೇಕು, ಯಾವ ದೇವ್ರನ್ನ ಇಟ್ಕೊಂಡು ಏನು ಮಾಡಬೇಕು ಅನ್ನೋದೆಲ್ಲ 4-5 ವರ್ಷಕ್ಕೆ ನಮಗೆಲ್ಲಿ ಪರಿವರ್ತನೆ ಆಗ್ತಾ ಬಂದಾಗ, ಅದು ಬಿಕಾಸ್ ಆಫ್ ಆಲ್ ದೀಸ್ ತತ್ವಾಸ್. ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ಈ ತತ್ವಗಳೆಲ್ಲ ನಮ್ಮ ಜೀವನದಲ್ಲಿ ಸ್ಥಾಪನೆ ಆಗಲಿಕ್ಕೆ ಶುರು ಆಗುತ್ತೆ. The moment we come to this kind of an unconditionality, then all these things and feelings through our action we commit and we make it, and it comes into our effect of our life. That is the beauty of this. That is the beauty of this. So, you rub your shoulders and you allow your shoulders to be rubbed by God's energy. In Kali Yuga, rubbing shoulders with God and God's energy. God's energy ಅಂದರೆ ಏನು ಅಂದರೆ ದೈವಿಕ ಸ್ಪಂದನಗಳು, ಗುರುಗಳು, ಋಷಿಗಳು, ಮುನಿಗಳು ಅವರ ಜೊತೆಗೆ ಕಲಿಯುಗದಲ್ಲಿ ದೇವಸ್ಥಾನ ಒಂದರಲ್ಲೇನೆ ಅವ್ರಗಳೆಲ್ಲ ಪ್ರವೇಶ ಇರೋದು. ಇದೇ ರೀತಿ ಮನುಷ್ಯರಿಗೂ ಕೂಡ ದೇವಸ್ಥಾನಗಳಿಗೆ ಯಾಕೆ ಪ್ರವೇಶ ಕೊಟ್ಟಿದ್ದಾರೆ ಅಂದರೆ, ಬಿಕಾಸ್ ವಿತ್ ಆಲ್ ದ ನೆಗೆಟಿವ್ ಎನರ್ಜಿ ವಿ ಡೋಂಟ್ ಹ್ಯಾವ್ ಎನಿ ಆಕ್ಸೆಸ್ ಟು ಗಾಡ್, ಬಟ್ ಅಟ್ ಲೀಸ್ಟ್ ಗಾಡ್ ಈಸ್ ಸೋ ಗ್ರೇಟ್ಫುಲ್ ಟು ಅಸ್ ಹ್ಯೂಮನ್ ಬೀಯಿಂಗ್ಸ್. ಬಿಕಾಸ್ ಅದಕ್ಕೆ ದೇವರೆಲ್ಲ ನಮ್ಮ ಭುಜದ ಮೇಲೆ, ನಮ್ಮ ಭುಜಕ್ಕೆ ಈ ಸ್ಪಂದನಗಳನ್ನೆಲ್ಲ, ಈ ದೈವಿಕ ಸ್ಪಂದನಗಳನ್ನೆಲ್ಲ ಇವರುಗಳ ಮೂಲಕ ನಮಗೆ ಲೇಪನ ಮಾಡಿ, ಅವರು ಕೂಡ ಈ ಕುಬೇರ ಆಲ್ಸೋ ಇಸ್ ನಥಿಂಗ್ ಬಟ್ ದ ವಾಹನ ಆಫ್ ಕುಬೇರ ಈಸ್ ಅ ಹ್ಯೂಮನ್ ಬೀಯಿಂಗ್. ಸೊ we allow through us and on us and inside us all energy of God to come and associate ourselves with that angels. ಅಂದರೆ ದೈವಿಕ ಮನುಷ್ಯರು, ಋಷಿಗಳು, ಮುನಿಗಳ ಜೊತೆಗೆ ನಾವು ಅವ್ರಿಗೆ ಅವಕಾಶ ಕೊಟ್ಟಾಗ ಅವರು ನಮ್ಮ ಮೇಲೆ ಸವಾರಿ ಮಾಡಿ ಅವರು ನಮಗೆ ಬೇಕಾಗಿರೋತಕ್ಕಂಥ ಮನಸ್ಸಿನ ನೆಮ್ಮದಿ, ಶಾಂತಿನ ಕೊಡ್ತಾರೆ. So don't think you have already accessed Vishnu, you have already accessed Shiva, you have already accessed Lakshmi, you have already accessed Parvati. ಇದೆಲ್ಲ ಭ್ರಾಂತಿ. Unless and until you understand the true meaning of Satya, Prema, Ahimsa and Niswartha, then you will realize one of these or all the these. ಅದೇ ಎನ್ಲೈಟನ್ಮೆಂಟ್. ಅದು ಹೃದಯದಿಂದ ಬಂದು ನಮ್ಮ ಬ್ರೈನಲ್ಲಿ ಬೆಂಕಿ ಕೊಡಬೇಕು. ಇಟ್ ಗಿವ್ಸ್ ದಟ್ ಲೈಟ್ನಿಂಗ್ ಫ್ಯಾಕ್ಟರ್ ಟು ದ ಬ್ರೈನ್ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದೀಸ್ ಲೈಟ್ನಿಂಗ್ ಫ್ಯಾಕ್ಟರ್ಸ್ ಆರ್ ದ ಮೇನ್ ಥಿಂಗ್ ವಿಚ್ ಗಿವ್ಸ್ ಯು ಎನ್ಲೈಟ್ನಿಂಗ್ ಫ್ಯಾಕ್ಟರ್. ದಿಸ್ ಇಸ್ ದ ಬ್ಯೂಟಿ ಆಫ್ ಯು.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.